ಆವಾಗ ಏನಾಗುತ್ತೆ, ಹೆಂಡತಿಗೂ ಕೂಡ ಎಲ್ಲೋ ಒಂದು ಕಡೆಗೆ ಪರವಾಗಿಲ್ಲಪ್ಪ ನಾನು ಅರ್ಥ ಮಾಡ್ಕೊಂಡಿದ್ದಾನೆ, ಅವನು ಆಫೀಸ್ ವರ್ಕ್ ಇದ್ದರೂ ಕೂಡ ಅದ್ರ ಮಧ್ಯೆ ಅವ್ನು ಫ್ರೀ ಆದಾಗ ನನಗೆ ಸಹಾಯ ಮಾಡ್ತಾನೆ ಅಂತ. ನೈಟ್ ಡ್ಯೂಟಿ ಮಾಡ್ತಾರಾ, ಡೇ ಡ್ಯೂಟಿ ಮಾಡ್ತಾರಾ, ಯಾವ ಟೈಮಲ್ಲಿ ರಜಾ ಸಿಗುತ್ತೆ ಅಂಥೇಳಿ ಇಬ್ಬರು ಒಬ್ರಿಗೊಬ್ರು ತಿಳ್ಕೊಳ್ಬೇಕು. ಇಲ್ಲಿ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಜೈ ಮೋಟಿವೇಶನಲ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ, ಗಂಡ ಮತ್ತು ಹೆಂಡತಿ ಅರ್ಥ ಮಾಡ್ಕೊಳ್ಳೋದು ಅಂದರೆ ಏನು, ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಳೋದು ಅಂದರೆ ಏನು, ಆ್ಯಂಡ್ ಯಾವ ಟೈಪ್ ಅರ್ಥ ಮಾಡ್ಕೊಳ್ಬೇಕಾಗತ್ತೆ, ಅಂದರೆ ಏನೇನು ವಿಚಾರಗಳು, ಯಾವ ವಿಚಾರದಲ್ಲಿ ಅವ್ರನ್ನ ಅರ್ಥ ಮಾಡ್ಕೊಂಡ್ರೆ ನೀವು ತುಂಬ ಚೆನ್ನಾಗಿರೋಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಈ ಒಂದು ವಿಡಿಯೋ ಒಳಗಡೆ ನಿಮಗೆ 6 ಪಾಯಿಂಟ್ಸನ್ನು ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಒಂದೊಂದೇ ಪಾಯಿಂಟ್ ನೋಡ್ತಾ ಹೋಗೋಣ. ಫಸ್ಟ್ ಒಂದು, ಗಂಡ ಅಥವಾ ಹೆಂಡತಿ ಸಪೋಸ್ ಕೆಲಸ ಮಾಡ್ತಾ ಇದ್ರೆ, ಈಗ ಗಂಡ ಆಫೀಸ್ ವರ್ಕ್ ಮಾಡ್ತಿರ್ತಾರೆ ಅನ್ಕೊಳ್ಳೋಣ, ಹೆಂಡತಿ ಮನೆಯಲ್ಲಿ ಹೌಸ್ ವೈಫ್ ಆಗಿರ್ತಾಳೆ, ಅಥವಾ ಹೆಂಡತಿ ಕೆಲಸ ಮಾಡ್ತಿರ್ತಾನೆ, ಗಂಡ ಇನ್ನೇನೋ ಬೇರೆ ಕೆಲಸನೂ ಮಾಡ್ತಿರ್ತಾರೆ ಅನ್ಕೊಳ್ಳೋಣ. ಸೊ ಈ ಥರ ಸಿಚುವೇಶನ್ ಬಂದಾಗ ನೀವು ಹೇಗೆ ಅದನ್ನು ಹ್ಯಾಂಡಲ್ ಮಾಡಬೇಕಂದ್ರೆ, ಫಸ್ಟು ಅವ್ರ ವರ್ಕ್ ಏನು, ವರ್ಕ್ ಸ್ಟೈಲ್ ಏನು, ಡ್ಯೂಟಿ ಹೇಗಿರುತ್ತೆ, ಸಪೋಸ್ ನೈಟ್ ಡ್ಯೂಟಿ ಮಾಡ್ತಾರಾ, ಡೇ ಡ್ಯೂಟಿ ಮಾಡ್ತಾರಾ, ಯಾವ ಟೈಮಲ್ಲಿ ರಜಾ ಸಿಗುತ್ತೆ ಅಂಥೇಳಿ ಇಬ್ಬರು ಒಬ್ರಿಗೊಬ್ರು ತಿಳ್ಕೊಳ್ಬೇಕು. ಇಲ್ಲಿ ಏನಂದರೆ ಅದನ್ನು ನೀವು ಕರೆಕ್ಟ್ ಅರ್ಥ ಮಾಡ್ಕೊಳ್ಬೇಕು ಫಸ್ಟು. ಸುಮ್ಮನೆ, ಯಾಕಂದರೆ ಪ್ರತಿಯೊಂದನ್ನು ಕೂಡ ಅರ್ಥ ಮಾಡ್ಕೊಂಡಾಗಲೇ ಮಾತ್ರ ನಿಮಗೆ ಹೇಗೆ ಅದನ್ನು ಪ್ಲಾನ್ ಮಾಡ್ಕೋಬೇಕು ಅನ್ನೋದು ಒಂದು ಕ್ಲಾರಿಟಿ ಸಿಗೋಕ್ಕೆ ಸಾಧ್ಯ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ನಾನು, ಒಂದು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ ಏನು ಎತ್ತ ಅಂತೇಳಿ, ಓಕೆನಾ. ಅವರ ಜಾಬ್ ಸ್ಟೈಲ್ ಹೇಗಿದೆ, ವರ್ಕ್ ಸ್ಟೈಲ್ ಹೇಗಿದೆ, ಇದನ್ನು ಕರೆಕ್ಟಾಗಿ ಪಕ್ಕಾ ಪ್ಲಾನ್ ಮಾಡಿದ್ಮೇಲೆ ನಿಮಗೆ ಸಮಯ ಗೊತ್ತಾಗುತ್ತೆ. ಓಕೆ ಫೈನ್, ಯಾವ ಟೈಮಲ್ಲಿ ಅವರು ಫ್ರೀ ಇರ್ತಾರೆ, ರೆಸ್ಟ್ ಯಾವ ಟೈಮಲ್ಲಿ ಸಿಗುತ್ತೆ, ಆ್ಯಂಡ್ ವೈಫಿಗೆ ಯಾವ ಟೈಮಲ್ಲಿ ರೆಸ್ಟ್ ಸಿಗುತ್ತೆ, ಮನೆ ಕೆಲಸ ಯಾವ ಟೈಮಲ್ಲಿ ಪ್ಲಾನ್ ಮಾಡ್ಕೋಬೇಕು, ಆ್ಯಂಡ್ ಇಬ್ಬರು ಸೇರಿ ಯಾವ ಸಮಯದಲ್ಲಿ ನಾವು ಸಮಯನ ಕಳಿಬೋದು, ಮಾತುಕತೆ ಮಾಡ್ಬೋದು, ಈ ಥರದ್ದೆಲ್ಲನೂ ಕೂಡ ನಿಮಗೆ ಅರ್ಥ ಆಗುತ್ತೆ. ಯಾವಾಗ ಅಂತ ಹೇಳಿದ್ರೆ, ನೀವು ಅವರ ವರ್ಕ್ ಸ್ಟೈಲನ್ನು ಅರ್ಥ ಮಾಡ್ಕೊಂಡಾಗ, ಓಕೆನಾ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಹೆಂಡತಿಗೆ ಮನೆ ಕೆಲಸ ಹೆವಿ ಆದರೆ, ಗಂಡ ಆದಂಥವ್ನು ಆ ಟೈಮಲ್ಲಿ ಫ್ರೀ ಇದ್ದರೆ ಏನು ಮಾಡಬೇಕು, ಸಹಾಯ ಮಾಡಬೇಕು. ಕರೆಕ್ಟ್, ತುಂಬ ಬರ್ಡನ್ ಆಗ್ತಿರುತ್ತೆ, ಆ ಟೈಮಲ್ಲಿ ಗಂಡ ಆದಂಥವನು ಸಹಾಯಕ್ಕೆ ನಿಂತ್ಕೋಬೇಕಾಗತ್ತೆ. ಆವಾಗ ಏನಾಗುತ್ತೆ, ಹೆಂಡತಿಗೂ ಕೂಡ ಎಲ್ಲೋ ಒಂದು ಕಡೆಗೆ ಪರವಾಗಿಲ್ಲಪ್ಪ ನಾನು ಅರ್ಥ ಮಾಡ್ಕೊಂಡಿದ್ದಾನೆ, ಅವನು ಆಫೀಸ್ ವರ್ಕ್ ಇದ್ದರೂ ಕೂಡ ಅದ್ರ ಮಧ್ಯೆ ಅವ್ನು ಫ್ರೀ ಆದಾಗ ನನಗೆ ಸಹಾಯ ಮಾಡ್ತಾನೆ ಅಂತೇಳಿ ಒಂದು ಮರಗ್ತಾನೆ. ಅದೇ ಟೈಮಲ್ಲಿ ಸೇಮ್ ಹೆಂಡತಿ ಸಪೋಸ್ ಹೊರಗಡೆ ಇದ್ದರೆ, ಗಂಡ ಈ ಥರದ ಕೆಲಸ ಮಾಡ್ತಾ ಇದ್ದರೆ, ಹೆಂಡತಿನೂ ಆ್ಯಸ್ ಇಟ್ ಈಸ್ ಅರ್ಥ ಮಾಡ್ಕೊಂಡು ಏನು ಮಾಡಬೇಕು, ಪರವಾಗಿಲ್ಲಪ್ಪ ನನ್ನ ಗಂಡ ನನಗೆ ಸಹಾಯ ಮಾಡ್ತಾನೆ, ಹಾಗೆ ಏನು ಅನ್ಕೋತಾರೆ, ಹೆಂಡತಿನೂ ಸಹಾಯ ಮಾಡ್ತಿದ್ದಾಳೆ ಅನ್ನೋದು ಬರುತ್ತೆ. ನೆಕ್ಸ್ಟ್ ಪಾಯಿಂಟ್, ಸಮಯ ಯಾವಾಗ ಸಿಗುತ್ತೆ ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಯಾವಾಗ ಸಮಯ ಸಿಗುತ್ತೆ ಇಬ್ರಿಗೂ, ಯಾವ ಟೈಮಲ್ಲಿ ಇಬ್ಬರು ಹೊರಗಡೆ ಹೋಗ್ಲಿಕ್ಕಾಗತ್ತೆ ಆ್ಯಂಡ್ ಒಳ್ಳೆ ಸಮಯನ ಕಳೆಯೋಕ್ಕೆ ಸಾಧ್ಯ ಆಗತ್ತೆ, ಆ್ಯಂಡ್ ಯಾವ ಟೈಮಲ್ಲಿ ನಾವು ನಮ್ಮ ಫ್ಯೂಚರ್ ಬಗ್ಗೆ ನಾವು ಡಿಸ್ಕಷನ್ ಮಾಡೋಕ್ಕೆ ಸಾಧ್ಯ ಇದೆ. ಸೊ ಇದನ್ನೆಲ್ಲ ಯಾವಾಗ ಪ್ಲಾನ್ ಮಾಡಬೇಕು ಅಂತ ಹೇಳಿದ್ರೆ, ನೀವು ಸಮಯ ಯಾವಾಗ ಸಿಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಂಡಾಗ. ಓಕೆ, ನೆಕ್ಸ್ಟ್ ಪಾಯಿಂಟ್ ನೋಡೋಣ ಏನು ಅಂತ ಹೇಳಿದ್ರೆ, ಗಂಡನಿಗೆ ಆಫೀಸ್ ವರ್ಕ್ ಹೆವಿ ಆದರೆ, ಅಲ್ಲಿ ತುಂಬ ಪ್ರೆಷರ್ ಅನಿಸಿದರೆ, ಹೆಂಡತಿ ಆದಂಥವಳು ಏನು ಮಾಡಬೇಕು, ಸಾಂತ್ವನ ಮಾಡಬೇಕು. ಸಾಂತ್ವನ ಅಂತ ಹೇಳಿದ್ರೇನು, ಸ್ವಲ್ಪ ಈಗ ತುಂಬ ಆಫೀಸ್ ಮೂಡ್ ಇರ್ತಾರೆ, ಬೇಜಾರಲ್ಲಿರ್ತಾರೆ, ಅದನ್ನು ಬೇಜಾರು ಕಳಿಬೇಕಂದ್ರೆ ಹೆಂಡತಿ ಆದಂಥವ್ರು ಕೂತ್ಕೊಂಡು ಡಿಸ್ಕಷನ್ ಮಾಡಿ, ಯಾಕಾಯಿತು ಏನಾಯಿತು ಅಂತ ಡಿಸ್ಕಷನ್ ಮಾಡಿ, ಆ ಒಂದು ಮೂಡಿಂದ ಆಚೆ ಬರೋ ಥರ ಹೆಂಡತಿ ನಡ್ಕೊಳ್ಬೇಕು. ತುಂಬ ಸ್ಮೂತಾಗಿ ಮಾತಾಡಬೇಕು, ಬೇಜಾರು ಬರೋ ಥರ ಮತ್ತೆ ಪುನಃ ಮಾತಾಡಬಾರ್ದು, ಏನೂ ಆಗಲ್ಲ ಅಂತೇಳಿ ಧೈರ್ಯವಾಗಿ ತುಂಬುವಂಥ ಕೆಲಸ ಹೆಂಡತಿ ಮಾಡಬೇಕು. ಅದೇ ಪ್ಲೇಸಲ್ಲಿ ಹೆಂಡತಿ ನೊಂದು ಹೋಗಿದ್ರೆ ಗಂಡನೂ ಕೂಡ ಮಾಡಬೇಕಾಗತ್ತೆ. ಇಲ್ಲೇ ಅಂಡರ್ಸ್ಟ್ಯಾಂಡಿಂಗ್ ಬಿಲ್ಡ್ ಆಗುವಂಥ, ಪರವಾಗಿಲ್ಲ ನಮ್ಮ ಪಾರ್ಟ್ನರ್ ನಮ್ಮನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಅಂಥೇಳಿ ಬರೋದೇ ಆ ಟೈಮಲ್ಲಿ, ಓಕೆನಾ. ನೆಕ್ಸ್ಟ್ ಬರೋಣ ಏನು ಅಂತ ಹೇಳಿದ್ರೆ, ನೋಡಿ ಏನು ಇಷ್ಟ ಇದೆ, ಉದಾಹರಣೆಗೆ ಉಡುಗೆ ತೊಡುಗೆ ವಿಚಾರದಲ್ಲಿ ಬಂದರೆ, ಗಂಡನಿಗೆ ಹೆಂಡತಿ ಯಾವ ಥರ ಡ್ರೆಸ್ ಹಾಕಬೇಕು, ಗಂಡನಿಗೊಂದು ಇರುತ್ತೆ, ಕಲ್ಚರ್ಡ್ ಫ್ಯಾಮಿಲಿ ಇದ್ದಾಗ ಗಂಡ ಸಾರಿನೇ ಬಯಸ್ತಾನೆ, ಶಾರ್ಟ್ಸ್ ಇಷ್ಟಪಡಲ್ಲ, ಸ್ಕರ್ಟ್ ಇಷ್ಟಪಡಲ್ಲ, ಅಂದರೆ ಉಡುಗೆ ಯಾವ ಥರ ಇರಬೇಕು ಅಂತ ಗಂಡನ ಹತ್ರ ಕೇಳಿ ತಿಳ್ಕೊಳ್ಳಿ. ಯಾಕಂದರೆ ಅವ್ರ ಇಷ್ಟದ ಹೆಂಡತಿ ಹಾಕಿ ಬದುಕಬೇಕು ಅಂದಮೇಲೆ, ಸೊ ನೀವು ಗಂಡನ ಹತ್ರ ಕೇಳಿ ಯಾವ ಥರ ಡ್ರೆಸ್ಗಳನ್ನು ಹಾಕ್ಕೊಳ್ಳಿ ನಾನು ಅಂತೇಳಿ, ಅದನ್ನು ಹೇಳ್ತಾರೆ. ಸೇಮ್ ಆ್ಯಸ್ ಇಟ್ ಈಸ್ ಗಂಡನೂ ಹೆಂಡತಿ ಕೇಳಿ ಯಾವ ಥರ ನಾನು ಡ್ರೆಸ್ಗಳನ್ನು ಹಾಕ್ಕೊಳ್ಳಿ, ಆ್ಯಂಡ್ ಯಾವ ಥರ ಇದ್ದರೆ ಫಂಕ್ಷನ್ ಫಿಯರ್ ಮತ್ತೊಂದು ಇನ್ನೊಂದು ನಿಮಗೆ ಗೊತ್ತಾಗುತ್ತೆ ಅಂತೇಳಿ ಹೆಂಡತಿನೂ ಕೇಳಬೇಕಾಗತ್ತೆ. ಸೊ ಏನಿಷ್ಟ ಏನಿಲ್ಲ ಅದರೊಟ್ಟಿಗೆ ಸೇಮ್ ಆ್ಯಸ್ ಇಟ್ ಈಸ್ ಊಟದ ವಿಚಾರದಲ್ಲಿ ಆಯಿತಾ, ಕಲರಿಂಗ್ ವಿಚಾರದಲ್ಲಿ, ಬೆಸ್ಟ್ ವಿಚಾರ ಎಲ್ಲದರಲ್ಲೂ ಕೂತ್ಕೊಂಡು ಇಬ್ಬರು ಡಿಸ್ಕಷನ್ ಮಾಡಿದಾಗ ಒಂದು ಹಂತಕ್ಕೆ ನಿಮ್ಮ ಒಂದು ಏನಿಷ್ಟ ಇಲ್ಲ ಇದೆಲ್ಲ ತಿಳಿದು ಬರುತ್ತೆ. ಇದು ತಿಳ್ಕೊಳ್ಳೋದ್ರಿಂದ ನಿಮಗೆ ಇಬ್ಬರು ಮಧ್ಯೆನೂ ಕೂಡ ಅವ್ರನ್ನ ಹೆಂಗೆ ನೀವು ಹ್ಯಾಂಡಲ್ ಮಾಡಬೇಕು, ಇವ್ರನ್ನ ಹೆಂಗೆ ನೀವು ಹ್ಯಾಂಡಲ್ ಮಾಡಬೇಕು, ಹೆಂಗೆ ಮನಸಾರಿ ಅವರೊಟ್ಟಿಗೆ ಬದುಕಬೇಕು ಅನ್ನೋದನ್ನು ಕಲಿತೀರಿ. ಯಾವಾಗ ಕಲಿತೀರಿ, ಒಬ್ರಿಗೊಬ್ರು ನೀವು ಅರ್ಥ ಮಾಡ್ಕೊಂಡಾಗ ಅದನ್ನು ಕಲಿತೀರಿ. ಕಲಿತಾಗ ನೀವು ಅದನ್ನು ಆ ಥರ ಹ್ಯಾಂಡ್ಲ್ ಮಾಡಿಕೊಂಡು ಜೀವನನ ಸರಾಗವಾಗಿ ನಡೆಸ್ತೀರಿ. ಎಷ್ಟೋ ಹಸ್ಬೆಂಡ್ ಆ್ಯಂಡ್ ವೈಫ್ ಮಧ್ಯೆ ಏನಾಗ್ತಿದೆ ಅಂದರೆ, ಮಾತುಕತೆ ಮಾಡಲ್ಲ ಡೀಟೇಲ್ಡಾಗಿ ಮಾತಾಡಿ, ಆಮೇಲೆ ಅವ್ರನ್ನ ಕೆಲಸದ ವೈಖರಿ, ಯಾವ ಟೈಮಲ್ಲಿ ಫ್ರೀ ಇರ್ತಾರೆ, ಯಾವ ಟೈಮಲ್ಲಿ ನಾವು ಮಾತಾಡಬೇಕು, ಏನು ಮಾತಾಡಬೇಕು, ಇದು ಯಾವುದೋ ಅಚ್ಚುಕಟ್ಟಾಗಿ ನಡೆದೇ ಇದ್ದಿದ್ದಕ್ಕೆ ಇವತ್ತು ಅಂಡರ್ಸ್ಟ್ಯಾಂಡಿಂಗ್ ಸರಿಯಾಗಿ ಬಿಲ್ಡ್ ಆಗ್ತಿಲ್ಲ. ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೇ ಇರೋದಕ್ಕೆ ಜಗಳಗಳು ನಡೀತಾ ಇದೆ. ಸ್ನೇಹಿತರೆ, ಈ ಪಾಯಿಂಟ್ಸ್ಗಳು ಏನು ಅನ್ನಿಸ್ತು ನಿಮಗೆ, ಲೇಡೀಸ್ ಇರ್ಬೋದು, ಜೆಂಟ್ಸ್ ಇರ್ಬೋದು, ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪ್ರಮೋಷನ್ಸ್ ಬೇಕು ಅಂದರೆ, ಆ್ಯಂಡ್ ಕೌನ್ಸಿಲಿಂಗ್ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ. 100% ಪರ್ಸನಲ್ ಕೌನ್ಸಿಲಿಂಗ್ ಇರುತ್ತೆ, ಎಲ್ಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸ್ಪ್ರೆಡ್ ಮಾಡಲ್ಲ. ಫೀಸ್ ಇರುತ್ತೆ, ಅಪಾಯಿಂಟ್ಮೆಂಟ್ ತೊಗೊಳ್ಳಿ, ಕೌನ್ಸಿಲಿಂಗ್ ನಾವೇ ಹ್ಯಾಂಡಲ್ ಮಾಡ್ತೀವಿ ಅಂತ ಹೇಳ್ತಾ
ಆ್ಯಂಡ್ ವಿಡಿಯೋ ಇಷ್ಟ ಆದ ಎಲ್ರಿಗೂ ಶೇರ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಲವ್ ಯು, ನಮಸ್ತೆ.